ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರಸಭೆಗೆ ಸತತವಾಗಿ 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂ ಸಮೀಉಲ್ಲಾ ಅವರು ಶುಕ್ರವಾರ ಮಧ್ಯಾಹ್ನ ಅಧಿಕಾರ ವಹಿಸಿಕೊಂಡಿದ್ದಾರೆ. ಹಾಗೂ ನೂತನ ಉಪಾಧ್ಯಕ್ಷರಾಗಿ ಮನೋಹರ್ ಮೇಸ್ತ್ರಿ ಅವರು ಕೂಡ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವತ್ತು ಅರಸೀಕೆರೆಯ ನಗರಸಭೆಗೆ ನಮ್ಮ ಎಲ್ಲ ಸಹ ಸದಸ್ಯರೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ರೀತಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಗಿದೆ. ನನಗೆ ಸೌಭಾಗ್ಯ ಅಂದರೆ ಅರಸೀಕೆರೆ ನಗರದಲ್ಲಿ 3ನೇ ಬಾರಿಗೆ ಅಧ್ಯಕ್ಷರಾದಂಥ ಒಂದು ಕೀರ್ತಿ ಈ ನಮ್ಮ ಅರಸೀಕೆರೆ ಜನ ತಂದು ಕೊಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನ್ನ ಅವಧಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅರಸೀಕೆರೆ ಜನತೆಯ ಪರವಾಗಿ ನ್ಯಾಯಯುತವಾಗಿ ನೈರ್ಮಲ್ಯ ವಿಚಾರದಲ್ಲಾಗಲಿ, ನಗರಸಭೆಯ ಕೆಲಸ ಕಾರ್ಯಕ್ರಮಗಳಾಗಲಿ, ಯಾವುದೇ ವಿಚಾರದಾಗಲಿ ನಾನು ಸಾರ್ವಜನಿಕ ಪರವಾಗಿರ್ತೀನಿ. ದೀನ ದಲಿತರ ಬಡವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನಗೆ ನಿಮ್ಮ ಪತ್ರಿಕರು ನನಗೆ ಸಲಹೆ ಸೂಚನೆ ಕೊಡಬೇಕು, ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಒಂದು ಅರಸೀಕೆರೆ ನಗರದಲ್ಲಿ ಅಭಿವೃದ್ಧಿ ಆಗೋಂಥ ಕೆಲಸಗಳು ತುಂಬ ಇದೆ. ಹಿಂದೆ 4-5 ವರ್ಷದಿಂದ ಅರಸೀಕೆರೆ ಅಭಿವೃದ್ಧಿ ಕುಂಠಿತ ಆಗಿತ್ತು. ಅಷ್ಟೇ ಎಷ್ಟು ಕುಂಠಿತ ಆಗಿದೆ ಅಷ್ಟೇ ವೇಗವಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಾನು ಆಶ್ವಾಸನೆ ಮಾಡ್ತೀನಿ. ಮತ್ತು ಅರಸೀಕೆರೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಅವ್ರಿಗೂ ವಿಶ್ವಾಸದಲ್ಲಿ ತಗೊಂಡು, ಯಾಕಂದರೆ ನಾವು ಯಾವುದೇ ಪಕ್ಷ ಆದರೂ ಶಾಸಕರಿಗೆ ನಾವು ವಿಶ್ವಾಸದಲ್ಲಿ ತೊಗೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮ ಧರ್ಮ. ಮತ್ತು ರಾಜ್ಯದ ನಮ್ಮ MP ಗಳು ಅವ್ರ ಹತ್ರ ಸಹಕಾರ ತಗೊಂಡು ಎಲ್ಲರ ಸಹಕಾರದೊಂದಿಗೆ ನಮ್ಮ ಪಕ್ಷದ ಅಧ್ಯಕ್ಷಗಳು, ಹಿಂದಿನ ಅಧ್ಯಕ್ಷಗಳು, ಮುಂದೆ ಇದ್ದಿರೋ ಅಧ್ಯಕ್ಷರು ಎಲ್ಲರ ಒಂದು ಸಲಹೆಗಳು ತಗೊಂಡು ನಾನು ಸಲಹೆ ಮುಖಾಂತರ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು, ನಗರಸಭೆಯ ಸದಸ್ಯರುಗಳು, ನಗರಸಭೆಯ ಪೌರ ಕಾರ್ಮಿಕರು, ನಗರದ ಹಲವು ಸಂಘ ಸಂಸ್ಥೆಗಳ ಮುಖಂಡರು, ಸಾರ್ವಜನಿಕರು, ಸ್ಥಳೀಯರು ಸೇರಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.